ಮೊಟ್ಟೆ ಪ್ರಿಯರಿಗಾಗಿ ಕೇವಲ ಒಂದು 15 ನಿಮಿಷದಲ್ಲಿ ತಯಾರಾಗುವಂತಹ ಸೈಡ್ ಡಿಶ್ ರೆಸಿಪಿಯನ್ನು ಇವತ್ತು ಶೇರ್ ಮಾಡ್ತಾ ಇದ್ದೇನೆ. ಅನ್ನದ ಜೊತೆ ಕಲಸಿ ತಿನ್ನಲು ಇದು ಒಂದು ಅದ್ಭುತವಾದ ರೆಸಿಪಿ. ಊಟಕ್ಕೆ ಸಾರು ಪಲ್ಯ ಪ್ರತ್ಯೇಕವಾಗಿ ಮಾಡುವ ಬದಲು ಈ ಮೊಟ್ಟೆ ಖಾರ ಒಂದೇ ಸಾಕು. ಬಿಸಿ ಅನ್ನಕ್ಕೆ 1 ಚಮಚ ತುಪ್ಪ ಜೊತೆಗೆ ಈ ಎಗ್ ಡ್ರಾಪ್ ಕರಿ ಇದೆಲ್ಲ ಒಳ್ಳೆ ಟೇಸ್ಟ್ ಕೊಡ್ತದೆ. ಬ್ಯಾಚುಲರ್ಸ್ ಬಿಗಿನರ್ಸ್ ಕೂಡ ಸುಲಭವಾಗಿ ಇದನ್ನು ಮಾಡಬಹುದು. ಹೆಚ್ಚು ಇಂಗ್ರೀಡಿಯೆಂಟ್ಸ್ನ ಅವಶ್ಯಕತೆ ಇಲ್ಲ. ಬನ್ನಿ ಹೇಗೆ ಮಾಡೋದಂತ ನೋಡೋಣ. ನಮಸ್ತೆ ಸ್ನೇಹಿತರೆ, ನಿಧಿ ಅಡುಗೆಗೆ ನಿಮಗೆಲ್ಲರಿಗೂ ಸ್ವಾಗತ. ಹಾಗೆ ರೆಸಿಪಿ ಇಷ್ಟವಾದರೆ ವಿಡಿಯೋಕ್ಕೆ ಲೈಕ್ ಕೊಡುವುದರ ಜೊತೆಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಮೊದಲಿಗೆ ಒಂದು ಕಡಾಯಿಯಲ್ಲಿ 2 ದೊಡ್ಡ ಸ್ಪೂನ್ ಎಣ್ಣೆಯನ್ನು ಸೇರಿಸಿ ಗ್ಯಾಸ್ ಫ್ಲೇಮನ್ನು ಆನ್ ಮಾಡಬೇಕು. ಇಲ್ಲಿ ಎಣ್ಣೆ ಬಿಸಿ ಆದ ತಕ್ಷಣ ಒಂದು ಅರ್ಧ ಸ್ಪೂನ್ ಜೀರಿಗೆಯನ್ನು ಸೇರಿಸಿ ಹುರ್ಕೊಳ್ಳುವ. ಒಂದು 30 ಸೆಕೆಂಡ್ ಇದು ಫ್ರೈ ಮಾಡಿ ಆದ ನಂತರ ಒಂದು 10 ಸಿಪ್ಪೆ ತೆಗೆದು ಜಜ್ಜಿದ ಬೆಳ್ಳುಳ್ಳಿ ಬೀಜವನ್ನು ಸಹ ಸೇರಿಸುವ. ಜೊತೆಗೆ 3 ಸೀಳಿದ ಹಸಿಮೆಣಸಿನಕಾಯಿಯನ್ನು ಸಹ ಸೇರಿಸಿದ್ದೇನೆ. ಅರ್ಧ ನಿಮಿಷ ಇದು ಫ್ರೈ ಮಾಡುವ. ಈಗ ಸಣ್ಣಗೆ ಹೆಚ್ಚಿಟ್ಟ 2 ನೀರುಳ್ಳಿಯನ್ನು ಸೇರಿಸಬೇಕು. ನೀರುಳ್ಳಿ ಜೊತೆಗೆ 3 ಗರಿ ಕರಿಬೇವಿನ ಎಲೆಯನ್ನು ಸಹ ಸೇರಿಸುವ. ಮೀಡಿಯಂ ಫ್ಲೇಮಲ್ಲಿ ಇದನ್ನು ಹೊಳ್ಳೆ ಮಾಡಿ ಫ್ರೈ ಮಾಡಬೇಕು. ನೀರುಳ್ಳಿ ಲೈಟಾಗಿ ಕಲರ್ ಚೇಂಜ್ ಆಗಬೇಕು, ಅಷ್ಟು ಹೊತ್ತು ಇದನ್ನು ಫ್ರೈ ಮಾಡುವ. ಇಲ್ಲಿ ನೀರುಳ್ಳಿ ಫ್ರೈ ಆಗ್ತಾ ಇರುವಾಗ ಕೆಲವು ಹುಡಿಗಳನ್ನು ಇದರಲ್ಲಿ ಸೇರಿಸಬೇಕು. 1/4 ಸ್ಪೂನ್ ಅರಶಿನ ಹುಡಿ, 1 ಸ್ಪೂನಷ್ಟು ಕೊತ್ತಂಬರಿ ಹುಡಿ, 1 ಸ್ಪೂನಷ್ಟು ಅಚ್ಚ ಖಾರದ ಹುಡಿ, ಒಂದು ಅರ್ಧ ಸ್ಪೂನ್ ಕಾಳು ಮೆಣಸಿನ ಹುಡಿಯನ್ನು ಸೇರಿಸುವ. ಈ ಹುಡಿಗಳನ್ನು ಸೇರಿಸುವಾಗ ಗ್ಯಾಸ್ ಫ್ಲೇಮನ್ನು ಮೀಡಿಯಮಿಂದ ಲೋ ಮಾಡಬೇಕು. 1 ನಿಮಿಷ ಈ ಹುಡಿಗಳನ್ನು ಎಣ್ಣೆಯಲ್ಲಿ ಹುರ್ಕೊಳ್ಬೇಕು. ಇಷ್ಟಾಗುವಾಗ ಒಂದು ದೊಡ್ಡ ಟೊಮೆಟೊ ಸಣ್ಣದಾಗಿ ತುಂಡು ಮಾಡಿದ್ದು ಸೇರಿಸಿ ಇದನ್ನು ಹುರಿಯುವ. ನೀರುಳ್ಳಿ ಜೊತೆ ಹುಡಿಗಳ ಜೊತೆ ಈ ಟೊಮೆಟೊ ಸಹ ಚೆನ್ನಾಗಿ ಫ್ರೈ ಆಗಲಿ. ಇದು 1 ನಿಮಿಷ ಹುರಿದಾದ ಮೇಲೆ ರುಚಿಗೆ ಉಪ್ಪನ್ನು ಸೇರಿಸುವ. ಹಾಗೂ ಒಂದು ಅರ್ಧ ಕಪ್ ನೀರನ್ನು ಸೇರಿಸಿ ಮಿಕ್ಸ್ ಮಾಡಿ ಟೊಮೆಟೊವನ್ನು ಬೇಯಿಸಬೇಕು. ಟೊಮೆಟೊ ಒಳ್ಳೆ ಸಾಫ್ಟ್ ಆಗಬೇಕು. ಹಾಗಾಗಿ ಒಂದು 2 ನಿಮಿಷ ಇದನ್ನು ಮುಚ್ಚಿ ಬೇಯಿಸುವ. ಈಗ ನೋಡಿ, ಇದರ ಲಿಡ್ಡನ್ನು ಓಪನ್ ಮಾಡಿದ್ದೇನೆ. ಟೊಮೆಟೊ ಚೆನ್ನಾಗಿ ಬೆಂದಿದೆ, ಒಳ್ಳೆ ಕುದಿ ಸಹ ಬರ್ತಾ ಇದೆ. ಈಗ ಪುನಃ ಇದರಲ್ಲಿ 1 ಕಪ್ ನೀರನ್ನು ಸೇರಿಸಿ ಇದನ್ನು ಕುದಿಸಿಕೊಳ್ಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿ ಒಳ್ಳೆ ಕುದಿ ಬರುವವರೆಗೆ ಇದನ್ನು ಮೀಡಿಯಂ ಫ್ಲೇಮಲ್ಲಿ ಕುದಿಸುವ. ಇಲ್ಲಿ ನೋಡಿ, ಮಸಾಲೆಗೆ ಒಳ್ಳೆ ಕುದಿ ಬರಲು ಸಹ ಇಲ್ಲಿ ಪ್ರಾರಂಭವಾಗಿದೆ. ಈಗ ಒಂದೊಂದಾಗಿ ಮೊಟ್ಟೆಯನ್ನು ಇದರಲ್ಲಿ ಸೇರಿಸಬೇಕು. ನಾನು ಈ ಗ್ರೇವಿಗೆ 4 ಮೊಟ್ಟೆಯನ್ನು ಬಳಸ್ತಾ ಇದ್ದೇನೆ. ಒಂದೊಂದಾಗಿ ಇದನ್ನು ಒಡೆದು ಈ ಗ್ರೇವಿಯಲ್ಲಿ ಸೇರಿಸುವ. ಇದನ್ನು ಸೌಟಿಂದ ನಾವು ಕದಡಬಾರ್ದು. ಎಲ್ಲ ಮೊಟ್ಟೆಗಳನ್ನು ಸೇರಿಸಿ ಆದ ನಂತರ ಮೀಡಿಯಂ ಫ್ಲೇಮಲ್ಲಿ ಇದನ್ನು ಒಂದು 7 ರಿಂದ 8 ನಿಮಿಷಗಳ ಕಾಲ ಬೇಯಿಸಿಕೊಳ್ಬೇಕು. ಲಿಡ್ ಮುಚ್ಚಿ ಇದನ್ನು ಬೇಯಿಸುವ. ಈಗ ನೋಡಿ, ಒಂದು 8 ನಿಮಿಷ ಮೊಟ್ಟೆ ಒಂದು ಬದಿ ಚೆನ್ನಾಗಿ ಬೆಂದಿದೆ. ಲಿಡ್ಡಲ್ಲಿ ಓಪನ್ ಮಾಡಿದ್ದೇನೆ. ಇದು ಒಂದಕ್ಕೊಂದು ಅಂಟಿಕೊಂಡಿರುವುದರಿಂದ ಈ ಥರ ಸೌಟಿಂದ ಇದನ್ನು ಬಿಡಿಸಿಕೊಳ್ಬೇಕು. ಹಾಗೂ ಇದನ್ನು ತಿರುವಿ ಇನ್ನೊಂದು ಬದಿ ಸಹ ಬೇಯಿಸುವ. ಇನ್ನೊಂದು ಬದಿ ಇದೆಲ್ಲ ಒಂದು 5 ನಿಮಿಷ ಬೇಯಿಸಿದರೆ ಸಾಕು, ಜಾಸ್ತಿ ಬೇಯುವ ಅಗತ್ಯ ಇಲ್ಲ. ಈಗ ಸಣ್ಣಗೆ ಹೆಚ್ಚಿಟ್ಟ ಕೊತ್ತಂಬರಿ ಸೊಪ್ಪನ್ನು ಸೇರಿಸುವ. ಗ್ರೇವಿ ಕುದಿಯುವಾಗಲೇ ಈ ಕೊತ್ತಂಬರಿ ಸೊಪ್ಪು ಸೇರಿಸುವುದರಿಂದ ಈಗ ಇದಕ್ಕೆ ಕೊತ್ತಂಬರಿ ಸೊಪ್ಪಿದು ಫ್ಲೇವರ್ ಚೆನ್ನಾಗಿ ಬರ್ತದೆ, ರುಚಿ ಇದರದ್ದು ದ್ವಿಗುಣವಾಗ್ತದೆ. 5 ನಿಮಿಷ ಲಿಡ್ ಕ್ಲೋಸ್ ಮಾಡಿ ಪುನಃ ಇದನ್ನು ಬೇಯಿಸಿಕೊಳ್ಬೇಕು. ಈಗ ನೋಡಿ, ಒಂದು 2 ಬದಿ ಸಹ ಮೊಟ್ಟೆ ಚೆನ್ನಾಗಿ ಬೆಂದಿದೆ. ಉಪ್ಪು, ಖಾರ, ಹುಳಿ ಎಲ್ಲ ಚೆನ್ನಾಗಿ ಸೇರಿಕೊಂಡಿದೆ. 2 ನಿಮಿಷ ಇದೇ ರೀತಿ ಇದನ್ನು ಓಪನ್ ಇಟ್ಟು ಕುದಿಸಿಕೊಳ್ಳುವ. ಹಾಗೂ ಫ್ಲೇಮನ್ನು ಆಫ್ ಮಾಡಿದರೆ ರುಚಿಯಾದ ಎಗ್ ಡ್ರಾಪ್ ಕರಿ ರೆಡಿ ಆಗ್ತದೆ. ತುಂಬ ರುಚಿಯಾದ ಈ ಕರಿ ಅನ್ನದ ಜೊತೆ ಸೂಪರ್ ಟೇಸ್ಟ್ ಕೊಡ್ತದೆ. ಸಾರು ಪಲ್ಯ ಪ್ರತ್ಯೇಕವಾಗಿ ಮಾಡುವ ಬದಲು ಈ ರೀತಿ ಮಾಡಿದರೆ ಸಾಕು. ಅನ್ನದ ಜೊತೆಗೆ ಈ ಪಲ್ಯ ಹಾಗೂ 1 ಚಮಚ ತುಪ್ಪ, ವಾವ್, ಸೂಪರ್ ಆಗ್ತದೆ. ನೀವು ಮೊಟ್ಟೆ ಪ್ರಿಯರಾಗಿದ್ದಲ್ಲಿ ಖಂಡಿತ ಈ ರೆಸಿಪಿಯನ್ನು ಟ್ರೈ ಮಾಡಿ. ಚಪಾತಿ, ದೋಸೆ ಜೊತೆ ಕೂಡ ಇದು ಒಳ್ಳೆ ಕಾಂಬಿನೇಷನ್ ಅಂತ ಹೇಳ್ಬೋದು. ಈ ಎಗ್ ಡ್ರಾಪ್ ಕರಿ ಇದೆಲ್ಲ ಒಂದ್ಸಲ ಟ್ರೈ ಮಾಡಿ ಹೇಗಾಗಿದೆ ಅಂತ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೂ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿ ಮೆಂಬರ್ಸ್ ಜೊತೆಗೆ ರೆಸಿಪಿಯನ್ನು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ನನ್ನನ್ನು ಸಪೋರ್ಟ್ ಮಾಡಿ. ಮತ್ತೊಂದು ರೆಸಿಪಿ ಜೊತೆಗೆ ಇನ್ನೊಮ್ಮೆ ಸಿಗೋಣ. ಧನ್ಯವಾದಗಳು.